ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇವತ್ತು KKR ವರ್ಸಸ್ RCB ಮ್ಯಾಚ್ ಇದೆ. ಹೀಗಿರಬೇಕಾದ್ರೆ ಏನಪ್ಪ ವಿಷಯ ಅಂತಂದರೆ, ಇವತ್ತು RCB ಗೆದ್ದರೆ ಪ್ಲೇ ಆಫ್ ಸ್ಥಾನ ಫಿಕ್ಸ್. ಅದೇ ಒಂದು ವೇಳೆ KKR ಗೆದ್ದರೆ ಅವ್ರು ಇನ್ನೂ ಪ್ಲೇ ಆಫ್ ಸ್ಥಾನ ಫಿಕ್ಸ್ ಆಗಿರಲ್ಲ, ಇನ್ನೂ ಜೀವಂತವಾಗಿರುತ್ತೆ. ಆದರೆ ಇವೆರಡು ತಂಡಗಳ ನಡುವಿನ ಮ್ಯಾಚ್ನಲ್ಲಿ ಯಾರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ ನೋಡೋದಾದರೆ, ಪಾಯಿಂಟ್ ಟೇಬಲ್ ನೋಡೋದಾದರೆ ಸೆಕೆಂಡ್ ಪ್ಲೇಸಲ್ಲಿರುವಂತಹ ನಮ್ಮ RCB ಮತ್ತು ಅವರು ಲಾಸ್ಟ್ ಕೊನೆಯ ಸ್ಥಾನದಲ್ಲಿ, ಅಂದರೆ ತೀರಾ ಕೊನೆಯ ಸ್ಥಾನದಲ್ಲ, ಲಾಸ್ಟಿಂದ ಒಂದು 3-4ನೇ ಸ್ಥಾನದಲ್ಲಿದ್ದಾರೆ. ಈಗಿರುವಾಗ ಇವರಿಬ್ಬರು ನಡುವೆ ನಡೆದಂತಹ ಪಂದ್ಯದಲ್ಲಿ ಗೆಲ್ಲುವ ಸಾಧ್ಯತೆ RCBಗೆ ಜಾಸ್ತಿ ಇದೆ. ಬಿಕಾಸ್ ಯಾಕೆ ಅಂತಂದರೆ KKRಲ್ಲಿ ಬ್ಯಾಟ್ಸ್ಮನ್ಗಳು ಇರೋರು ಯಾರು ಫಾರ್ಮಿಗೆ ಬರ್ತಾ ಇಲ್ಲ, ಬೌಲರ್ಗಳು ಯಾರು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಆದರೆ RCBನಲ್ಲಿ ಗೆದ್ಕೊಂಬಂದಿರೋದ್ರಿಂದ ಪರವಾಗಿಲ್ಲ. ಮತ್ತು RCBಯ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ, ವಿರಾಟ್ ಕೊಹ್ಲಿ ಈಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟ್ರ್. ಯಾಕಪ್ಪ ಅಂತಂದರೆ ಅವರು ನೋಡಿ ಲಾಸ್ಟ್ ಎರಡು ಮ್ಯಾಚಲ್ಲಿ 0 ಹೊಡೆದಿರ್ಬೋದು, ಆದರೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ಮತ್ತು ಪೇಷನ್ಸ್ ಇರುವಂತಹ ಬ್ಯಾಟ್ಸ್ಮ್ಯಾನ್ ಅಂದರೆ ಅವರು ವಿರಾಟ್ ಕೊಹ್ಲಿ. ಅದಾದಮೇಲೆ ಬಂದುಬಿಟ್ಟು ಫಿಲ್ ಸಾಲ್ಟ್ ಬರ್ತಾರೆ. ಫಿಲ್ ಸಾಲ್ಟ್ ಇಸ್ ದ ಒನ್ ಆಫ್ ದ ಅಟ್ಯಾಕಿಂಗ್ ಬ್ಯಾಟರ್. ಅವ್ರ ನಾಟೆ ಯಾವತ್ತೂ ಕೂಡ ನಿಧಾನಕ್ಕೆ ಟುಕ್ಕು ಆಟ ಯಾವತ್ತೂ ಆಡ್ದಾರಲ್ಲ. ಅವರು ಹೊಡೆದ್ರೆ 6 ಇಲ್ಲ ವಿಕೆಟು, ಈ ಥರ ಆಡ್ಕೊಂಬಂದರು ಅವರು. ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ಅವ್ರ ಟೀಮ್ ಮೇಲೆ ಇದಕ್ಕೆ ಮುಂಚೆ ಅವರು KKRಲ್ಲೇ ಅಲ್ವಾ ಇದ್ದಿದ್ದು, RCBಗೆ ಬರೋದಕ್ಕಿಂತ ಮುಂಚೆ. ಇದಾದಮೇಲೆ ಸ್ನೇಹಿತರೆ ಏನಪ್ಪ ಅಂತಂದರೆ, ಟೀಮ್ ಡೇವಿಡ್ ಒಳ್ಳೆ ಬ್ಯಾಟ್ಸ್ಮನ್ನು, ಚೆನ್ನಾಗಿ ಆಡ್ತಾ ಇದ್ದಾರೆ, ಸೂಪರ್ ಅಂತೆಲ್ಲ ಹೇಳ್ಬೋದು. ಮತ್ತು ಲಾಸ್ಟ್ ಮ್ಯಾಚಲ್ಲಿ ಮಾತ್ರ 0ಗೆ ಔಟ್ ಆದರು. ಅದೇನೇ ಇರಲಿ ಚೆನ್ನಾಗಿ ಆಡ್ತಾರೆ. ಮತ್ತು ಜಿತೇಶ್ ಶರ್ಮಾ ಫಾರ್ಮಿಗೆ ಬಂದಿದ್ದಾರೆ, ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. 12 ಬಾಲ್ಗೆ 18 ಹೊಡೆದ್ರು. ಮತ್ತು ಇನ್ನೂ ಫಾರ್ಮಿಗೆ ಬರೋದಿದೆ ಅವರು. ಅದಾದಮೇಲೆ ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅಂತ ಹೇಳ್ಬೋದು. ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗು, ಹ್ಯಾಟ್ಸ್ ಆಫ್ ಎಲ್ಲದರಲ್ಲೂ ಎತ್ತಿದ ಕೈ ಕೃಣಾಲ್ ಪಾಂಡ್ಯ. ಮತ್ತು ಬೌಲಿಂಗಲ್ಲೇ ವಿಶೇಷವಾದಂಥ ಬೌಲಿಂಗ್ ಅವ್ರದ್ದು. ಸ್ಪಿನ್ನಲ್ಲೂ ಬೌನ್ಸ್ ಮಾಡ್ತಾರೆ ಅಂದರೆ, ಆಮೇಲೆ ತುಂಬ ಹಲವಾರು ವಿಧದ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಕಣ್ರಿ ಅವರು. ಕೃಣಾಲ್ ಪಾಂಡ್ಯ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಮ್ಮ ಟೀಮಲ್ಲಿ ಇವರು ಯಾರ ಬಗ್ಗೆ ಹೇಳ್ಬೋದು ಅಂದರೆ ಭುವನೇಶ್ವರ್ ಬಗ್ಗೆ. ಅವರು ಭುವಿ ಅಲ್ಲ, ಅವರು ಅನುಭವಿ ಅನ್ನೋ ಮಾತನ್ನ ನಮ್ಮ ಜಾನಿ ಶ್ರೀನಿವಾಸ ಮೂರ್ತಿ ಸರ್ ಯಾವಾಗಲೂ ಹೇಳಿದ್ದಾರೆ. ಅಂದಾಗೆ ಅವರು ಅಷ್ಟು ಒಳ್ಳೆಯ ಅನುಭವಿ ಕೂಡ. ಸುಮಾರು 14-15 ವರ್ಷದ ಬೌಲಿಂಗ್ ಅನುಭವ ಇದೆ. ಒಳ್ಳೆ ಚೆನ್ನಾಗಿ ಕೊಡುಗೆ ಕೂಡ ನಮ್ಮ ಭಾರತ ತಂಡಕ್ಕೆ ಮತ್ತು ಬೆಂಗಳೂರು ತಂಡಕ್ಕೆ ಕೊಟ್ಟಿದ್ದಾರೆ. ಮತ್ತು ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಇನ್ನೊಬ್ಬರು ಲೆಜೆಂಡ್ರಿ ಬ್ಯಾಟರ್ ರಜತ್ ಪಟಿದಾರ್ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 4-6ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ರಜತ್ ಪಟಿದಾರ್ ಅವರು ಅಷ್ಟೇ, ನಿಧಾನಕ್ಕಾಡೋ ಮಾತೇ ಇಲ್ಲ, ಸ್ಪೀಡಾಗಿ ಗೇರು 5-6ನೇ ಗೇರ್ ಹಾಕಿ ಹೊಡಿತಾ ಇರೋದೆ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಯಾರಪ್ಪ ಅಂದರೆ ಭುವನೇಶ್ವರ್ ಕುಮಾರ್ ಸುಮಾರಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಬೌಲಿಂಗಲ್ಲಿ ರಸಿಕ್ ಸಲಾಮ್ದರ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ RCB ತುಂಬ ಚೆನ್ನಾಗಿ ಆಡ್ತಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದೊಂದು ಟೈಮು ಆನೆ ಕೂಡ ಮುಗ್ರಿಸ್ದಂಗೆ RCB ಕೂಡ ಮುಗ್ರಿಸುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂದರೆ KKR ಬಗ್ಗೆ ಇರುವಂತಹ ಬ್ಯಾಟರ್ ಅಟ್ಯಾಕಿಂಗ್ ಬ್ಯಾಟರ್ ಆಗ್ತಾ ಇಲ್ಲ. ಲಾಸ್ಟಲ್ಲಿ ಈಗ ಫಿನ್ ಆಲನ್ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಅವ್ರನ್ನ ಯಾಕೆ ಕೂರಿಸಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಟೀಮ್ ಸೈಫರ್ಟ್ ಅವ್ರಿಗೆ ಜಾಗ ಕೊಡ್ಬೋದಿತ್ತು. ಅಂಥ ಒಳ್ಳೆ ಬ್ಯಾಟ್ಸ್ಮನ್ನ ಯಾಕೆ ಕೂರಿಸಿದ್ರು KKR? ಕೋಚ್ ಗೌತಮ್ ಗಂಭೀರೇ ಹೇಳಬೇಕು. ಗೌತಮ್ ಗಂಭೀರ್ ಅದೇ ಥರ ಒಂಥರ ವಿಚಿತ್ರವಾದ ಮನುಷ್ಯ. ಯಾರಿಗೂ ಇಷ್ಟ ಆಗದಿದ್ದು ಅವ್ರಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗದಿದ್ದು ಅವ್ರಿಗೆ ಇಷ್ಟ ಆಗಲ್ಲ. ಆ ಥರ ಒಂಥರ ಡಿಫ್ರೆಂಟ್ ಮ್ಯಾನ್. ಈ ಥರ ಇದೆ ಸ್ನೇಹಿತರೆ. ತುಂಬ ಜನ ಬ್ಯಾಟ್ಸ್ಮನ್ಗಳಿದ್ರು. ಸುನಿಲ್ ನರೈನ್ ಒಳ್ಳೆ ಬ್ಯಾಟ್ಸ್ಮನ್ನು, ಬ್ಯಾಟಿಂಗು ಸ್ವಲ್ಪ ಕಡಿಮೆನೇ ಸಿಕ್ಕಿರೋದು ಅಂದ್ಕೊತೀನಿ. ಈಗಿದೆ KKR
ಒಟ್ಟಾರೆಯಾಗಿ ಇವತ್ತ ಕೆ ಕೆ ಆರ್ ಗೆಲ್ಲೋದು ಡೌಟು. ಬಿಕಾಸ್ ಯಾಕೆ ಅಂತಂದರೆ ಅವರಿಗೆ ಅಂತಹ ಆತ್ಮವಿಶ್ವಾಸ ಕೂಡ ಇಲ್ಲ, ಅಂತಹ ಫಾರ್ಮಲ್ ಇಲ್ಲ ಆ ಟೀಮು. ಸೊ ಅದರಿಂದ ಡೌಟು ಕೆ ಕೆ ಆರ್ ಗೆಲ್ಲೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.